ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ನಮ್ರತ. ಇದು ಕಂಡು ಕೇಳರಿಯದ ದುರಂತ. ಯಾವ ಗುಡ್ಡ ಆ ಕುಟುಂಬವನ್ನು ದಶಕಗಳ ರಕ್ಷಣೆ ಮಾಡಿತೋ ಅದೇ ಗುಡ್ಡ ಇಡೀ ಕುಟುಂಬದ ನೆಮ್ಮದಿಯನ್ನೇ ಬಲಿ ತೆಗೆದುಕೊಂಡಿದೆ. ಮುಂಜಾನೆಯ ಸಿಹಿ ನಿದ್ರೆಯಲ್ಲಿದ್ದ ಅಜ್ಜಿ ಮೊಮ್ಮಕ್ಕಳು ಮೃತಪಟ್ಟಿದ್ರೆ ತಂದೆ, ಮಗ ಮತ್ತು ಆತನ ಪತ್ನಿ ಮಾತ್ರ ಬದುಕಿದ್ದಾರೆ. ಇದು ಗುಡ್ಡದ ಬೇತಾಳದ ಕಥೆ. ವೀಕ್ಷಕರೇ, ಆ ಮಗು ತಾಯಂದಿರ ರಕ್ಷಣೆಯ ಸಾಹಸ ಇದೆಯಲ್ಲ, ಅದಕ್ಕಿಂತ ಹೆಚ್ಚು ದುಃಖ ತರಿಸೋದು ಆ ತಾಯಿಯ ಮಡಿಲಲ್ಲೇ ಮಕ್ಕಳು ಪ್ರಾಣ ಬಿಟ್ಟಿದ್ದು. ನನ್ನ ಬಗ್ಗೆ ಯೋಚನೆ ಬಿಟ್ಬಿಡಿ, ನನ್ನ ಮಕ್ಕಳನ್ನ ಬದುಕಿಸಿ ಅಂತಾರೆ ತಾಯಿ. ಆದ್ರೆ ಕುಸಿದು ಬಿದ್ದಿದ್ದ ಮನೆಯ ಅವಶೇಷಗಳ ಅಡಿಯಲ್ಲಿ ಸ್ಥಳೀಯರ ಹೋರಾಟ ನಡೆಯೋದೇ ಇಲ್ಲ. ಗುಡ್ಡಕ್ಕೆ ಕರುಣೆಯೂ ಇರೋದಿಲ್ಲ. ಬೆಳಗ್ಗೆ ಸುಮಾರು 3 ಗಂಟೆ ದಕ್ಷಿಣ ಕನ್ನಡದಲ್ಲಿ ಧಾರಾಕಾರ ಮಳೆ. ಬೆಳಗ್ಗೆ ಸುಮಾರು 3 ಗಂಟೆಯ ಸಮಯ. ರಾತ್ರಿ ಇಡೀ ಸುರಿಯುತ್ತಿದ್ದ ಧಾರಾಕಾರ ಮಳೆಗೆ ಮಂಗಳೂರಿನ ರಸ್ತೆಗಳು ಮುಳುಗುತ್ತಾ ಇದ್ರೆ ಆ ಊರಿನಲ್ಲಿ ಗುಡ್ಡವೊಂದು ಸದ್ದಿಲ್ಲದೆ ಜರುಗುತ್ತಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಳ ತಾಲೂಕಿನ ಊರುಮನೆ ಕೋಡಿ ಬಳಿ ಮಂಜನವಾಡಿಯನ್ನು ಊರಿದೆ. ಆ ಊರಿನ ಹಿತ್ತಲು ಕೋಡಿ ಕೊಪ್ಪಲದಲ್ಲಿ ಗುಡ್ಡವೊಂದು ಸದ್ದಿಲ್ಲದೆ ಜರುಗುತ್ತಲೇ ಇತ್ತು. ಆ ಮನೆಯಲ್ಲಿ ಮಲಗಿದ್ದವರು ಅದೇನು ಗೊತ್ತಿಲ್ಲದೆ ನೆಮ್ಮದಿಯಿಂದ ನಿದ್ದೆಯಲ್ಲಿದ್ರು. ಮುಂಜಾನೆ ಸುಮಾರು 4:30 ಗಂಟೆ ಜರಗಿಯೇ ಬಿಟ್ಟಿತ್ತು ಹಿತ್ತಲಕೋಡಿ ಗುಡ್ಡ. ಮುಂದೆ ನಡೆದಿದ್ದು ಮಾತ್ರ ಘನಘೋರ. ಆಗಲೇ ಗುಡ್ಡ ಜರುಗುತ್ತಿದ್ದ ಶಬ್ದ ಕೇಳಿ ಮನೆಯಲ್ಲಿದ್ದ ಸೀತಾರಾಮ ಏನಿದು ಇಷ್ಟೊಂದು ಶಬ್ದ ಅಂತ ನಿದ್ದೆಯಿಂದ ಎದ್ದು ಹೊರ ಬಂದಿದ್ದಾರೆ. ಮನೆಯ ಹಿಂದಿದ್ದ ಗುಡ್ಡ ಕುಸಿಯುವ ಅಪಾಯ ಗೋಚರಿಸಿದೆ. ಕಿರುಚಿದ್ದಾರೆ. ಆ ಕಿರುಚುವಿಕೆಗೆ ತಂದೆ ಕಾಂತಪ್ಪ ಪೂಜಾರಿಯು ಎದ್ದು ಓಡಿ ಬಂದಿದ್ದಾರೆ. ಅಷ್ಟೇ, ಮನೆಯ ಮೇಲಿದ್ದ ಗುಡ್ಡ ದಬಾಲನೆ ಕುಸಿದು ಬಿದ್ದಿದೆ. ಮನೆಯ ಸಿಮೆಂಟ್ ಬ್ಲಾಕ್ ಸಿಡಿದು ಕಾಂತಪ್ಪ ಪೂಜಾರಿಗೆ ಬಡಿದಿದೆ. ಮನೆಯಲ್ಲಿದ್ದವರು ತಾಯಿ, ಪತ್ನಿ ಮತ್ತು 2 ಮಕ್ಕಳು. ಆ ಪುಟ್ಟ ಮನೆಯಲ್ಲಿ ಕಾಂತಪ್ಪ ಪೂಜಾರಿಯ ಪತ್ನಿ ಪ್ರೇಮ, ಸೊಸೆ ಸೀತಾರಾಮ ಅವರ ಪತ್ನಿ ಅಶ್ವಿನಿ, ಅವರ 3 ವರ್ಷದ ಮಗು ಆರ್ಯನ್, 1.5 ವರ್ಷದ ಮಗು ಆಯುಷ್ ಕುಸಿದ ಗುಡ್ಡದ ಅಡಿಗೆ ಸಿಕ್ಕಿ ಬಿದ್ದಿದ್ದಾರೆ. ಭಯಾನಕವಾಗಿತ್ತು ಗುಡ್ಡ ಕುಸಿತದ ಭೀಕರತೆ. ಕಟ್ಟಿಕೊಂಡಿದ್ದ ಮನೆಯೇ ಮುಂದೆ ಜರುಗಿ ಬಂದಿತ್ತು. ನನ್ನನ್ನು ಬಿಡಿ, ಮಕ್ಕಳನ್ನ ಉಳಿಸಿ ಎಂದಳು ತಾಯಿ. ಆ ದುರಂತದಲ್ಲಿ ಹಿರಿಯ ತಾಯಿ ಪ್ರೇಮ ಸ್ಥಳದಲ್ಲೇ ಉಸಿರು ಚೆಲ್ಲಿದ್ರು. ಸುಮಾರು 60 ವರ್ಷ ವಯಸ್ಸಿನ ಪ್ರೇಮ ಸ್ಥಳದಲ್ಲೇ ಪ್ರಾಣ ಬಿಟ್ಟರೆ ಆ 2 ಮಕ್ಕಳಿಗಾಗಿ ಈ ತಾಯಿ ಕಣ್ಣೀರನ್ನ ಇಡ್ತಾ ಇದ್ರು. ಎಷ್ಟತ್ತರೂ ಹೆತ್ತ ಕರುಳು ತಾನು ಸತ್ತರೂ ಪರವಾಗಿಲ್ಲ, ತನ್ನ ಮಕ್ಕಳಾದರೂ ಬದುಕಲಿ ಅಂತ ಹಾರೈಸಿದ್ರು ಅಶ್ವಿನಿ. ಆದ್ರೆ ಹಿತ್ತಲ ಕೋಡಿಯಲ್ಲಿ ಕುಸಿದ ಗುಡ್ಡಕ್ಕೆ ಕರುಣೆಯೇ ಇರಲಿಲ್ಲ. ಅಪ್ಪಿಕೊಂಡಿದ್ದ ಅಮ್ಮನಿಗೆ ಗೊತ್ತೇ ಆಗಲಿಲ್ಲ ಮಕ್ಕಳ ಮರಣ. ವೀಕ್ಷಕರೇ, ಈ ಜಾಗದ ಬಗ್ಗೆ ಒಂದಿಷ್ಟು ಹೇಳಬೇಕು. ಈ ಕುಸಿದು ಬಿದ್ದ ಗುಡ್ಡದ ಕೆಳಗೆ ಗುಡ್ಡಕ್ಕೆ ಆತುಕೊಂಡಂತೆಯೇ ಮನೆ ಕಟ್ಟಿಸಿದವರು ಕಾಂತಪ್ಪ ಪೂಜಾರಿ. ಅವರದೊಂದು ಚಂದದ ಸಂಸಾರ. ಅದೆಷ್ಟು ವರ್ಷಗಳಿಂದ ಆ ಮನೆಯ ರಕ್ಷಕನಾಗಿತ್ತು. ಆ ಗುಡ್ಡ, ಅದೇ ಗುಡ್ಡ ತನ್ನ ಕುಟುಂಬಕ್ಕೆ ಯಮನಾಗತ್ತೆಂಬ ಕಲ್ಪನೆಯೂ ಕಾಂತಪ್ಪನವರಿಗಿರಲಿಲ್ಲ. ಎಲ್ಲವೂ ಕ್ಷಣ ಮಾತ್ರದಲ್ಲಿ ನಡೆದು ಹೋಗಿತ್ತು. ಕರಾವಳಿಯ ಭೀಕರ ಮಳೆಗೆ ಉಳ್ಳಾಲದ
ಮೊಂಟೆಪದವು ಕೋಡಿಯಲ್ಲಿ ಭಾರಿ ಅನಾಹುತವೇ ಸಂಭವಿಸಿರುವಂಥದ್ದು. ನಾವೀಗ ಇರುವಂಥದ್ದು ಉಳ್ಳಾಲದ ಮೊಂಟೆಪದವಿನ ಕೋಡಿ ಅಂದರೆ ಈ ಘಟನೆ ನಡೆದಂತಹ ಸ್ಥಳದಲ್ಲಿ ನೀವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಧರಾಶಯಾದಂತಹ ಅಂದರೆ ಮೇಲಿಂದ ಬಂದಂತಹ ಗುಡ್ಡದಿದ್ದ ಮಣ್ಣು ಮತ್ತು ಮರದ ನೇರವಾಗಿ ಮನೆ ಮುಂಭಾಗಕ್ಕೆ ಬಂದು ಮನೆಯ ಮೇಲೆ ಬಿದ್ದಂತಹ ಪರಿಣಾಮವಾಗಿ ಈಗ ಅಂದರೆ ನನ್ನ ಮನೆ ಸಂಪೂರ್ಣವಾಗಿ ನಾಮಾವಶೇಷವಾಗಿ ಹೋಗಿರುವಂಥದ್ದು. ಜೊತೆಗೆ ಇಬ್ಬರು ಕೂಡ ಮೃತಪಟ್ಟಿರುವಂಥದ್ದು. ಒಟ್ಟು ಈ ಮನೆ ಒಳಗಡೆ 5 ಜನ ವಾಸಿಸ್ತಿದ್ರು, 6 ಜನ ವಾಸಿಸ್ತಿದ್ರು. ಅಂದರೆ ಘಟನೆ ಮುಂಚೆ ದೊಡ್ಡದಾದ ಶಬ್ದ ಬಂದ ಕೂಡಲೇ ಮನೆಯಿಂದ ಮಗ ಸೀದಾ ಹೊರಗೆ ಬರ್ತಾನೆ. ಅದರಿಂದಾಗಿ ಅವರಿಗೆ ಏನು ಅಪಾಯ ಆಗೋದಿಲ್ಲ. ನೇರವಾಗಿ ಅವರು ಪಕ್ಕದ ಮನೆಗೆ ಹೋಗಿ ಇನ್ಫಾರ್ಮೇಷನ್ ಕೊಡ್ತಾರೆ, ಹೀಗೆ ಮನೆ ಬಿದ್ದಿದೆ ಅಂತ ಹೇಳುವಂತಹ ನಿಟ್ಟಿನಲ್ಲಿ. ಇದರಿಂದಾಗಿ ಮನೆ ಒಳಗಿದ್ದಂಥವರು ಸಂಪೂರ್ಣವಾಗಿ ಅಂದರೆ ಇಬ್ಬರು ಕೂಡ ಮೃತಪಟ್ಟಿರುವಂಥದ್ದು. ಇಬ್ಬರು ಮಕ್ಕಳು ಮತ್ತು ಇನ್ನೊಬ್ಬರು ಮೃತಪಟ್ಟಿರುವಂಥದ್ದು ನಾವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಈ ಭಾಗದಲ್ಲಿ ಅಂದರೆ ಈ ಭೀಮ್ನ ಮಧ್ಯಭಾಗದಲ್ಲಿ ಮಕ್ಕಳು ಜೊತೆಗೆ ತಾಯಿ ಕೂಡ ಇರುವಂಥದ್ದು. ಇವರನ್ನು ರೆಸ್ಕ್ಯೂ ಮಾಡಿ ಈಗ ತಾಯಿಯನ್ನು ಹೊರ ತೆಗೆಯಲಾಗಿದೆ. ಜೊತೆಗೆ ಅವರನ್ನು ಈಗ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಖಾಸಗಿ ಆಸ್ಪತ್ರೆಗೆ ಕೂಡ ರವಾನೆ ಮಾಡಲಾಗಿರುವಂಥದ್ದು. ಸಂಪೂರ್ಣವಾಗಿ ನಾಮಾವಶೇಷವಾಗಿರುವಂಥದ್ದು ಅಂದರೆ ನೇರವಾಗಿ ಗುಡ್ಡದ ಮಣ್ಣೇನಿದೆ ಮನೆಯ ಮೇಲೇ ಬಿದ್ದ ಕಾರಣ, ಜೊತೆಗೆ ದೊಡ್ಡ ದೊಡ್ಡ ಮರಗಳು ಕೂಡ ಈ ಒಂದು ಭಾಗದಲ್ಲಿದ್ದ ಕಾರಣ ನೇರವಾಗಿ ಮನೆ ಮೇಲೇ ಬಿದ್ದಿರುವಂಥದ್ದು. ಇದರಿಂದಾಗಿ ಸಂಪೂರ್ಣವಾಗಿ ಸರ್ವನಾಶವಾಗಿರುವಂಥದ್ದು. ಜೊತೆಗೆ ಈ ಭಾಗದಲ್ಲಿ ಈ ಒಂದು ಮತ್ತೊಬ್ಬರ ಮೃತದೇಹ ಸಿಕ್ಕಿರುವಂಥದ್ದು. ಅವರು ಕೂಡ ಅಂದರೆ ಸಂಪೂರ್ಣವಾಗಿ ಮಣ್ಣಿನ ಅಡಿಯಲ್ಲಿ ಹುದುಗಿ ಹೋಗಿದ್ದರು. ಅವರನ್ನು ಕೂಡ NDRF SDRF ತಂಡ ಜೊತೆಗೆ ಸ್ಥಳೀಯರು ಕೂಡ ಸೇರಿಕೊಂಡು ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ನಿರಂತರ 10 ಗಂಟೆಗಳ ಕಾರ್ಯಾಚರಣೆಯಿಂದಾಗಿ ಎಲ್ಲ ಕಾರ್ಯಾಚರಣೆ ಮುಗಿದಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಈ ಭೀಕರತೆ ಅಂದರೆ ಮನೆ ಬಿದ್ದಂತಹ ಭೀಕರತೆಯಲ್ಲಿ ಎಷ್ಟು 2-3 ಸಾವು ನೋವುಗಳಾಗಿರುವಂಥದ್ದು. ಜೊತೆಗೆ ಪುಟ್ಟ 2 ಕಂದಮ್ಮಗಳು ಕೂಡ ತಮ್ಮ ಜೀವವನ್ನು ಕಳೆದುಕೊಂಡಿರುವಂಥದ್ದು. ಅಂದರೆ ಸತತವಾಗಿ ಈ ಒಂದು ಕಾರ್ಯಾಚರಣೆ 9 ಗಂಟೆಗಳ ಕಾರ್ಯಾಚರಣೆಯಿಂದಾಗಿ ಈ ಒಂದು ಎಲ್ಲ ಅಂದರೆ ಮೃತದೇಹ ಮತ್ತು ಮನೆಯವರನ್ನು ಹೊರತೆಗೆಯಲಾಗಿದೆ. ಜೊತೆಗೆ ಅವರಿಗೆ ಇಬ್ಬರಿಗೆ ಚಿಕಿತ್ಸೆ ಕೂಡ ನೀಡಲಾಗಿರುವಂಥದ್ದು. ಒಟ್ಟಿನಲ್ಲಿ ಕರಾವಳಿಯ ಈ ಮೊದಲ ಮಳೆಗೆ ಇಂತಹ ಅನಾಹುತಗಳು ಆಗ್ತಿರುವಂಥದ್ದು. ಜೊತೆಗೆ ಈ ಬಗ್ಗೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಹೆಚ್ಚಿನ ನಿಗಾ ವಹಿಸಬೇಕು. ಎಲ್ಲೆಲ್ಲ ಗುಡ್ಡಗಾಡು ಪ್ರದೇಶ ಇದೆ, ಅದರ ಪಕ್ಕದಲ್ಲಿ ಮನೆ ಇದೆ, ಇವರಿಗೆ ಎಚ್ಚರಿಕೆಯನ್ನು ಕೊಡಬೇಕು ಮತ್ತು ಅವರನ್ನು ಸ್ಥಳಾಂತರ ಮಾಡಿಸುವ ಕೆಲಸ ಕೂಡ ಆಗಬೇಕು ಅಂತ ಹೇಳುವಂಥದ್ದು ಸ್ಥಳೀಯರ ಆಗ್ರಹವಾಗಿರುವಂಥದ್ದು. ಗುಡ್ಡದ ಬುಡದಲ್ಲೇ ಮನೆ, 50 ಮೀಟರ್ ದೂರದಲ್ಲಿ ತೊರೆ. ಆ ಮನೆಯಿಂದ ಸುಮಾರು 50 ಮೀಟರ್ ದೂರದಲ್ಲಿ ಒಂದು ಸಣ್ಣ ತೊರೆಯಿದೆ. ರಾತ್ರಿ ಇಡೀ ಸುರಿದ ಮಳೆಗೆ ಆ ತೊರೆಯು ನದಿಯಂತೆ ಮೈದುಂಬಿ ಹರಿಯುತ್ತಿದೆ. ಅತ್ತ ತೊರೆಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರುವುದಕ್ಕೆ ಏನೋ ಕೇವಲ 50 ಮೀಟರ್ ದೂರದಲ್ಲಿದ್ದ ಗುಡ್ಡದ ಮಣ್ಣು ಸಡಿಲವಾಗಿ ಕರಗಿ ಕೆಳಗೆ ಬಿದ್ದಿದೆ. ಬೈಕುಗಳು ಓಡಾಡೋಕೆ ಆಗದಂತ ಜಾಗದಲ್ಲಿ ಮನೆ. ಆ ಜಾಗಕ್ಕೆ ಅರ್ಧ ಕಿಲೋಮೀಟರ್ ದೂರದವರೆಗೂ ಬೈಕುಗಳು ಓಡಾಡುವ ಪರಿಸ್ಥಿತಿ ಇಲ್ಲ, ಜಾಗವೂ ಇಲ್ಲ. ಒಂದು ರೀತಿಯಲ್ಲಿ ಇಕ್ಕಟ್ಟಾದಂತ ಜಾಗ. ಅಂತ ಜಾಗದಲ್ಲಿ ಆದ ದುರಂತ ರಾತ್ರೋರಾತ್ರಿ ಒಂದಿಡೀ ಕುಟುಂಬದ ನೆಮ್ಮದಿಯೇ ಗುಡಿಸಿ ಹಾಕಿದೆ. ತಾಯಿಯ ತೋಳಲ್ಲೇ ಜೀವ ಬಿಟ್ಟಿತ್ತು ಒಂದು ಮಗು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 10 ಗಂಟೆಗಳ ಕಾರ್ಯಾಚರಣೆಯ ಬಳಿಕ ಮಕ್ಕಳನ್ನ ಮತ್ತು ತಾಯಿಯನ್ನ ಹೊರತಂದಿದ್ದಾರೆ. ಆದರೆ ಒಂದು ಮಗು, ತಾಯಿಯ ತೋಳಲ್ಲೇ ಇದ್ದ ಮಗು, ಅಲ್ಲಿಯೇ ಉಸಿರುಗಟ್ಟಿ ಸತ್ತು ಹೋಗಿದ್ರೆ ಮತ್ತೊಂದು ಮಗು ಉಸಿರಾಡುತ್ತಿತ್ತಂತೆ. ತನ್ನ ತೋಳಲ್ಲೇ ಇದ್ದ ಮಗು ಸತ್ತು ಹೋಗಿದೆ ಅನ್ನುವುದು ತಾಯಿಗೆ ಗೊತ್ತಾಗಿಲ್ಲ. ಬದುಕಿದ್ದ ಆ ಮಗುವಿಗೆ ಏನಾಯ್ತು? ಇನ್ನು ಸ್ವಲ್ಪ ಉಸಿರಾಡುತ್ತಿದ್ದ ಮಗುವಿಗೂ ಉಸಿರಾಡುವಿಕೆಯ ಆಮ್ಲಜನಕ ಸಿಕ್ಕಿಲ್ಲ. NDRF ಟೀಮ್ನವರು ಒಂದೊಂದೇ ಕಾಂಕ್ರೀಟ್ ಅನ್ನ ಡ್ರಿಲ್ಲಿಂಗ್ ಮಾಡಿ ತೆಗೆದು ಸ್ವಲ್ಪವೇ ಸಪೋರ್ಟ್ ಕೊಟ್ಟು ನಿಧಾನವಾಗಿ ಇನ್ನೊಂದು ಮಗುವನ್ನ ಹೊರತಂದಿದ್ದಾರೆ. ಆದ್ರೆ ಆ ಮಗುವಿಗೆ ಉಸಿರಾಡುವುದಕ್ಕೆ ಗಾಳಿಯೂ ಇಲ್ಲದೆ ಇದ್ದ ಆ ಮಗುವಿಗೆ ಡ್ರಿಲ್ಲಿಂಗ್ ಮಾಡುವಾಗ ಹೊರಹೊಮ್ಮಿದ ಧೂಳು ಕೂಡ ಶ್ವಾಸಕೋಶಕ್ಕೆ ಸೇರಿ ಉಸಿರು ಚೆಲ್ಲಿದೆ. ಬಚಾವಾಗಿ ಬದುಕಿದವರಿಗೆ ನರಕ ದರ್ಶನ.
ಈಗ ಆ ಮನೆಯಲ್ಲಿ ಬದುಕಿದವರು ಮೂವರು. ಕಾಂತಪ್ಪ ಪೂಜಾರಿಯವರ ಕಾಲಿನ ಮೇಲೆ ಕಾಂಕ್ರೀಟ್ ಸ್ಲ್ಯಾಬ್ ಬಿದ್ದು ಆಸ್ಪತ್ರೆ ಸೇರಿದ್ದಾರೆ. ಇನ್ನೊಬ್ಬರು ಅಶ್ವಿನಿ. ಯಾವ ಮಕ್ಕಳು ತನ್ನ ಭವಿಷ್ಯ ಅಂತ ನಂಬಿಕೊಂಡಿದ್ರು ಅವರೇ ಈಗ ಇಲ್ಲ. ಮತ್ತೊಬ್ಬರು ಸೀತಾರಾಮು. ಆತ ತಾಯಿ, ಇತ್ತ ಮಕ್ಕಳನ್ನ ಕಳೆದುಕೊಂಡ ಸೀತಾರಾಮು. ಪತ್ನಿ ಮೊಮ್ಮಕ್ಕಳನ್ನ ಕಳೆದುಕೊಂಡ ಕಾಂತಪ್ಪನವರೇ. ಈಗ ಮಕ್ಕಳನ್ನು ಕಳೆದುಕೊಂಡ ತಾಯಿಗೆ ಧೈರ್ಯ ಹೇಳಬೇಕು. ಕಣ್ಣೀರಿಡುವುದಕ್ಕೂ ಅವಕಾಶ ಕೊಟ್ಟಿಲ್ಲ ಮಳೆರಾಯ. ಮಕ್ಕಳೆಲ್ಲಿ? ಇಬ್ರು ಚೆನ್ನಾಗಿದ್ದಾರಾ? ತಾಯಿ ಅಶ್ವಿನಿ ಕೇಳುತ್ತಿರುವ ಈ ಮಾತಿಗೆ ಸದ್ಯಕ್ಕೆ ಉತ್ತರ ಹೇಳುವ ಸ್ಥಿತಿಯಲ್ಲಿ ವೈದ್ಯರೂ ಇಲ್ಲ, ಗಂಡನೂ ಇಲ್ಲ, ಮಾವನೂ ಇಲ್ಲ. ಇದೆಲ್ಲದರ ನಡುವೆ ಹೃದಯ ಮಿಡಿಯುವ ಇನ್ನೊಂದು ಘಟನೆಯೂ ಇದೆ. ಇತ್ತೀಚೆಗೆ ಮಂಗಳೂರು ಕೋಮು ಗಲಭೆಯಿಂದಾನೇ ಸುದ್ದಿಯಾಗ್ತಾ ಇತ್ತು. ಸಾಮರಸ್ಯ ಅನ್ನೋದು ಸತ್ತು ಹೋಯ್ತಾ ಅಂತಿರುವಾಗ ಈ ದುರಂತ ನಡೆದು ಹೋಯ್ತು. ಆದ್ರೆ ಈ ದುರಂತದ ನಡುವೆ ಹಿಂದೂ ಮುಸ್ಲಿಮರು ಹೇಗಿರಬೇಕು ಅನ್ನೋದಕ್ಕೆ ಸಾಕ್ಷಿನೂ ಆಯ್ತು. ರಕ್ಷಣೆಯಲ್ಲಿ ಭಾಗವಹಿಸಿದ್ದ ಒಬ್ಬ ವ್ಯಕ್ತಿ ಹೇಳ್ತಾರೆ, ಒಂದು ಜೀವ ಉಳಿಸೋಕೆ ಯೋಗ್ಯತೆ ಇಲ್ಲದ ನಾವು ಒಬ್ಬರನ್ನ ಕೊಲ್ಲೋಕೆ ಮುಂದಾಗ್ತೀವಲ್ಲ, ಯಾವ ಹಕ್ಕಿದೆ ನಮ್ಗೆ? ನಾವು ಒಂದಾಗಿದ್ದರೆ ಮಾತ್ರ ಬದುಕೋದಕ್ಕೆ ಸಾಧ್ಯ ಅಂತಾರೆ. ಎಷ್ಟು ಸತ್ಯ ಅಲ್ವಾ? ಆ ದುರಂತವನ್ನ ಕನಸಿನಲ್ಲೂ ನೆನಪಿಸಿಕೊಳ್ಳೋಕೆ ಆಗಲ್ಲ. ಹೀಗಿರುವಾಗ ಆ ತಾಯಿ ಹೇಗೆ ಸಹಿಸಿಕೊಂಡಳೋ? ವೀಕ್ಷಕರೇ, ಇತ್ತೀಚೆಗೆ ಮಂಗಳೂರು ಎರಡು ಕಾರಣಕ್ಕೆ ಸುದ್ದಿಯಲ್ಲಿದೆ. ಒಂದು ಕೋಮು ದ್ವೇಷದ ಮರ್ಡರ್ಗಳ ಕಾರಣಕ್ಕೆ, ಇನ್ನೊಂದು ಮಳೆಯ ಕಾರಣಕ್ಕೆ. ಆ ಕೋಮು ದ್ವೇಷವನ್ನ ಮೀರಿ ಕೋಮು ಸಾಮರಸ್ಯಕ್ಕೆ ಸಾಕ್ಷಿಯಾಗಿದೆ ಈ ದುರಂತ. ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾದ ಘಟನೆ. ನಮಾಜ್ ಬಿಟ್ಟು ರಕ್ಷಣೆಗೆ ಓಡೋಡಿ ಬಂದ ಮುಸ್ಲಿಮರು. ಹಿಂದೂಗಳ ಜೊತೆ ರಕ್ಷಣೆಗೆ ಕೈ ಜೋಡಿಸಿದ ಮುಸ್ಲಿಮರು. ಘಟನೆ ನಡೆದದ್ದು ಮುಂಜಾನೆ ಸುಮಾರಿಗೆ. ಬಹುತೇಕ ಆ ಪ್ರದೇಶದ ಮುಸ್ಲಿಮರೆಲ್ಲ ಬೆಳಗ್ಗೆ ನಮಾಜ್ಗೆ ಹೊರಡುವ ಸಮಯ ಅದು. ಆದ್ರೆ ಯಾವಾಗ ಸೀತಾರಾಮ ಅವರ ಮನೆ ಇಂಥದ್ದೊಂದು ದುರಂತಕ್ಕೆ ಸಾಕ್ಷಿ ಆಯ್ತೋ ಆಗ ಎಲ್ಲರೂ ಕೈ ಜೋಡಿಸಿದ್ದಾರೆ. ಸೀತಾರಾಮು, ಕಾಂತೇಶ್ ಪೂಜಾರಿ ಅವರ ಅಕ್ಕಪಕ್ಕದಲ್ಲಿ ಹಿಂದೂಗಳು ಇದ್ದಾರೆ, ಮುಸ್ಲಿಮರು ಇದ್ದಾರೆ. ಅವರೆಲ್ಲ ಓಡೋಡಿ ಬಂದು ರಕ್ಷಣೆಗೆ ಕೈ ಜೋಡಿಸಿದ್ದಾರೆ. ಇವತ್ತು ಇಲ್ಲಿ ಹೇಳ್ತಾರೆ, ಎಲ್ಲರೂ ಇಲ್ಲಿ ಕೋಮು ಸೌಹಾರ್ದಕ್ಕೆ ಬೇಕಾಗಿ ಈ ತರ ಮಾಡಿದ್ದಾರೆ. ನಿಜವಾಗಿಯೂ ಅಲ್ಲ. ಇಲ್ಲಿ ಎಲ್ಲೂ ಬಂದು ಸೇರಿದವರು ಅವರ ಸ್ವಂತ ಮಕ್ಕಳಾಗೆ, ಅವರ ತಾಯಿಯಾಗೆ, ಅವರ ಅಣ್ಣನಾಗೆ, ಅವರ ತಮ್ಮಂದಿರಾಗೆ ಬಂದು ಅವರ ಜೀವವನ್ನು ಹೇಗೆ ಉಳಿಸಲಿಕ್ಕಾಗುತ್ತದೆ? ಇಲ್ಲಿ ಕೋಮು ಅಲ್ಲ, ಕೋಮು ದೇಶ ಅಲ್ಲದೆ ಇದು ಸೌಹಾರ್ದ, ಅದು ಪ್ರಕ್ಕೆ ಅಲ್ಲ. ಒಂದು ಸೌಹಾರ್ದ ಮಾಡಲಿಕ್ಕೆ ಒಂದು ನೇಪಕ್ಕಾಗಿ ಮಾಡಿ ಬಂದಲ್ಲ, ಮನಪೂರ್ವಕ. ಯಾಕೆಂದರೆ ನಾಲ್ಕು ಬೆಳಗಿನ ಜಾವ 4 ಗಂಟೆಗೆ ಇಲ್ಲಿ ವಿಷಯ ಗೊತ್ತಾಯಿತು. ಕೆಲವರು ಮಸೀದಿಗೆ ಹೋಗುವಾಗ, ಬೆಳಗಿನ ಮಸೀದಿ ನಿಮಾಜಿಗೆ ಹೋಗುವಾಗ ಆ ಸುದ್ದಿ ಸಿಕ್ಕಿದ ತಕ್ಷಣವೇ ಆ ಮಸೀದಿಗೆ ಹೋಗದೆ ನೇರವಾಗಿ ಇಲ್ಲಿ ಬಂದು ಇವರು ಸೇರಿಸಿ ಆವಾಗಲೇ ಪ್ರಯತ್ನಪಟ್ಟು ಅವರಿಗೆ ಎಲ್ಲರೂ ಕೂಡ ಅವರಿಗೆ ಎಷ್ಟು ಕೆಲಸ ಮಾಡಲಿಕ್ಕೆ ಆಗ್ತದೆ ಅಷ್ಟು ಮಾಡಿದರೆ, ಅದರೊಟ್ಟಿಗೆಲ್ಲ ಇಲಾಖೆಯವರು ಬಂದರು, ಎಲ್ಲರೂ ಸೇರಿ ಇವರು ಅಂತಲ್ಲ, ಆ ಪಕ್ಷ ಈ ಪಕ್ಷ ಜಾತಿ ಭೇದ ಇಲ್ಲದೆ. ಮತ್ತು ನೋಡಿ, ಇಲ್ಲಿ ಇವತ್ತು ಇದರಿಂದಲೇ ನಾವು ಕೋಮು ಸೌಹಾರ್ದ ಇಲ್ಲಿ ನಡೆಸುವಂಥದ್ದಲ್ಲ. ಈ ನಮ್ಮ ಪರಿಸರ ಮೊದಲಿಂದಲೇ ಕೋಮು ಸೌಹಾರ್ದತೆಯಲ್ಲಿ ಅನ್ಯೋನ್ಯತೆಯಿಂದ ಇಲ್ಲಿ ಒಬ್ಬರಿಗೆ ಸಹಾಯ ಮಾಡುತ್ತಾ, ಸಹಕಾರ ಮಾಡುತ್ತಾ, ಯಾರು ಹಿಂದೆ ಬಿತ್ತಿದ್ದಾರೆ ಅವರನ್ನು ಮುಂದೆ ತೆಗೆದುಕೊಂಡು ಬಂದಂಥ ಒಂದು ಈ ಏರಿಯಾ, ಈ ಪರಿಸರ ಮೊದಲಿಂದಲೇ. ಇಲ್ಲಿ ಯಾರಾಗಲಿ ಯಾರಿಗೆ ಒಂದು ತೊಂದರೆ ಆಗ್ತದೆ ಅಂತ ವಿಕಸಿಸಿದ ಆವಾಗಲೂ ಒಂದು ತಕ್ಷಣ ಎಲ್ಲರೂ. ಈತನ ಹೆಸರು ಆಸಿಫ್, ಸ್ಥಳೀಯ ಗ್ರಾಮ ಪಂಚಾಯಿತಿ ಮೆಂಬರ್ ಅಂತೆ. ನಿದ್ರೆಯಲ್ಲಿದ್ದು ಎದ್ದು ಓಡೋಡಿ ಬಂದಿದ್ದಾರೆ. ಕಷ್ಟಪಟ್ಟು ಮಗು ತಾಯಿಯ ರಕ್ಷಣೆಗೆ ಇನ್ನಿಲ್ಲದ ಸಾಹಸ ಮಾಡಿದ್ದಾರೆ. ಆದ್ರೆ ಮಗು ತಾಯಿಯ ತೊಡೆಯ ನಡುವೆ ಸಿಕ್ಕಿಕೊಂಡಿತ್ತಂತೆ.
ತನ್ನ ಮಗುವನ್ನ ಎತ್ತಿಕೊಳ್ಳಿ, ನನ್ನನ್ನು ಬಿಡಿ ಅಂತ ಕಣ್ಣೀರಿಟ್ಟರಂತೆ ಅಶ್ವಿನಿ. ಆದ್ರೆ ಆಕೆಯ ಮೇಲೆ ಬಿದ್ದಿದ್ದ ಗೋಡೆಯನ್ನ ಎತ್ತುವುದಕ್ಕೆ ಸಾಧ್ಯವಾಗಿಲ್ಲ. ಎಲ್ಲಿ ಕೋಮದ್ವೇಷ ಮಾಡ್ತಾರೆ, ಎಲ್ಲಿ ಕೋಮಿನ ವಿಷ ಬೀಜ ಬೀಳಿಸ್ತಾರೆ, ಅಲ್ಲಿ ಎಲ್ಲರೂ ಇದನ್ನೊಂದು ನೀವು ಎಚ್ಚೆತ್ತು ಒಮ್ಮೆ ಎಚ್ಚೆತ್ತಿರಿ. ನಿಮ್ಗೆ ಎಚ್ಚರ ಆಗಲಿಲ್ಲ, ನೀವು ನಿದ್ರೆಗಣ್ಣಿಂದಲೇ ಈ ಥರ ಮಾಡ್ತಿದ್ರಿ. ಒಬ್ಬರ ಮಕ್ಕಳನ್ನು ಕೊಳುತ್ತೀರಿ, ಒಬ್ಬರ ತಾಯಿಯನ್ನು ಕೊಳುತ್ತೀರಿ, ತಂದೆಯನ್ನು ಕೊಳುತ್ತೀರಿ, ಅಣ್ಣನನ್ನು ಕೊಳುತ್ತೀರಿ. ಮಕ್ಕಳನ್ನು ನೋಡಿ, ಇವತ್ತು 2 ಮಕ್ಕಳು, ಎಂಥ ಮಕ್ಕಳು ನೋಡಿ. ಒಂದು ತಾಯಿ ಎಂಥ ತಾಯಿ ನೋಡಿ. ಆ ತಾಯಿ ಜೀವಮಾನದಲ್ಲಿ ಒಂದು ಅವರ ಬಾಯಿಂದ ಇನ್ನು ಮಕ್ಕಳಿಗೆ ಬಿಟ್ಟು ಯಾರಿಗಾದರೂ ಒಂದು ಅಂತೇಳಿ ಹೇಳ್ದ ಒಂದು ತಾಯಿ ಅಲ್ಲ. ಒಂದು 50 ನನ್ನ ಸರಿಸುಮಾರು ನನ್ನ ಅನುಭವದಂತೆ ಒಂದು 58-60 ವರ್ಷದಲ್ಲಿ ಒಂದು ಕಿಂಚಿತ್ತು ಎಂದರಿಗೆ ನೋವಾಗುವಂಥ ಒಂದು ಮಾತು ಮಾಡಲಿಲ್ಲ ನೋಡಿ. ಅವರೊಂದು ದೇವರ ಆಟ, ವಿಧಿ ಆಟ ಇವತ್ತು ಅವರನ್ನು ಕರೆದು ಹೋಯ್ತು. ಆ ಸಣ್ಣ 2 ಮಕ್ಕಳು ನೋಡಿ, ಆ ಮಕ್ಕಳಿಗೆ ಏನು ಅಂತ ಗೊತ್ತಿಲ್ಲ. ಹೀಗೆ ಹೇಳುವಾಗ ಆಸಿಫ್ ಕಣ್ಣೀರಾಗುತ್ತಾರೆ. ಮನುಷ್ಯ ಪ್ರಯತ್ನವನ್ನು ಮೀರಿ ನಡೆದ ದುರಂತಗಳಿಗೆ ಹೊಣೆಯಾರು? ಇವರಿಗಿಂತಲೂ ಮೊದಲು ಹತ್ತಿರದಲ್ಲೇ ಇದ್ದ ಮನೆಯವರು ಇನ್ನಿಲ್ಲದ ಪ್ರಯತ್ನ ಮಾಡಿದ್ದಾರೆ. ಮಾಧವ್ ಎಂಬ ಇವರ ಮಾತು ಕೇಳಿ ನೋಡಿ. ಸೀತಾರಾಮ್ ಅವರು ಇವರ ಮನೆಗೆ ಆ ರಾತ್ರಿಯಲ್ಲೇ ಓಡಿ ಬಂದು ಬಾಗಿಲು ಬಡಿದಿದ್ದಾರೆ. ಬೆಳಿಗ್ಗೆ ಒಂದು 4 ಗಂಟೆಗೆ ಈ ಕಾಂತ ಪೂಜಾರಿ ಮಗ ಸೀತಾರಾಮ ಅವರು ನಮ್ಮ ಇವರ ಮನೆಯಿಂದ ಸ್ವಲ್ಪ ಈ ಕಡೆ ಬಂದು ಬಾಗಿಲು ಬಡಿದ. ಏನಂತ ಕೇಳುವಾಗ ಎಲ್ಲ ಮನೆಗೆ ಗುಡ್ಡ ಬಿದ್ದಿದೆ, ಎಲ್ಲ ಜನರು ಒಳಗಿದ್ದಾರೆ, ಬರಲಿಕ್ಕೆ ಆಗೋದಿಲ್ಲ. ಹಾಗೆ ನಾವು ಓಡಿಕೊಂಡು ಬಂದೆವು. ನೋಡುವಾಗ ಎಲ್ಲ ಬಿದ್ದು ಇದಾಗಿದೆ. ಹಾಗೆ ನಾನು NS ಕರೀಮು ಮತ್ತು ಫೈರ್ ಸರ್ವಿಸ್, ಪೊಲೀಸ್ ಇಲಾಖೆಯವರು, ಪಂಚಾಯತ್ ಮೆಂಬರಿಗೂ ಹೇಳಿ ಎಲ್ಲ ಫೋನ್ ಮಾಡಿದ್ದೇವೆ. ಹಾಗೆ ಅವರು ಬಂದು ಅದಕ್ಕೆ ಮೊದಲು ಎಲ್ಲ ಸ್ಥಳೀಯರು ಬಂದು ತೆಗೆದು ಒಳಗೆ ಹೋಗುವ ಕಾರ್ಯಾಚರಣೆ ಮಾಡಿದ್ದಾರೆ. ಮಾಧವ್ ಅವರು ಹಲವು ವರ್ಷಗಳಿಂದ ಕಾಂತಪ್ಪ ಪೂಜಾರಿ, ಸೀತಾರಾಮು ಅವರ ಕುಟುಂಬವನ್ನ ನೋಡಿದ್ದವರು. ಈಗ ಸುಮಾರು ವರ್ಷಗಳಿಂದ ಇಲ್ಲೇ ನೆಲೆಸಿದ್ದಾರಂತೆ. ಸುಮಾರು 50 ವರ್ಷಗಳ ಹಿಂದೆ ಈ ರೀತಿ ಘಟನೆ ನಡೆದಿದ್ದನ್ನ ಕೇಳಿದ್ದ ಮಾಧವ್ ಅವರಿಗೆ ತಾವೇ ಇಂಥದ್ದೊಂದು ದುರಂತಕ್ಕೆ ಸಾಕ್ಷಿಯಾಗುತ್ತೇವೆ ಎಂದು ಅನ್ನಿಸಿರ್ಲಿಕ್ಕಿಲ್ಲ. ಈ ಥರ ಮಾಡಿದ್ದಾರೆ ನಿಜವಾಗಿಯೂ ಅಲ್ಲ. ಇಲ್ಲಿ ಎಲ್ಲೂ ಬಂದು ಸೇರಿದವರು ಅವರ ಸ್ವಂತ ಮಕ್ಕಳಾಗೆ, ಅವರ ತಾಯಿಯಾಗೆ, ಅವರ ಅಣ್ಣನಾಗೆ, ಅವರ ತಮ್ಮಂದಿರಾಗೆ ಬಂದು ಅವರ ಜೀವವನ್ನು ಹೇಗೆ ಉಳಿಸಲಿಕ್ಕಾಗುತ್ತದೆ? ಇಲ್ಲಿ ಕೋಮು ದೇಶ ಅಲ್ಲದೆ ಇದು ಸೌಹಾರ್ದ, ಅದು ಪ್ರಖ್ಯೆ ಅಲ್ಲ. ಒಂದು ಸೌಹಾರ್ದ ಮಾಡಲಿಕ್ಕೆ ಒಂದು ನೇಪಕ್ಕಾಗಿ ಮಾಡಿ ಬಂದಲ್ಲ, ಮನಪೂರ್ವಕ. ಯಾಕೆಂದರೆ 4 ಬೆಳಗಿನ ಜಾವ 4 ಗಂಟೆಗೆ ಇಲ್ಲಿ ವಿಷಯ ಗೊತ್ತಾಯಿತು. ಕೆಲವರು ಮಸೀದಿಗೆ ಹೋಗುವಾಗ, ಬೆಳಗಿನ ಮಸೀದಿ ನಿಮಾಜಿಗೆ ಹೋಗುವಾಗ ಆ ಸುದ್ದಿ ಸಿಕ್ಕಿದ ತಕ್ಷಣವೇ ಆ ಮಸೀದಿಗೆ ಹೋಗದೆ ನೇರವಾಗಿ ಇಲ್ಲಿ ಬಂದು ಇವರು ಸೇರಿಸಿ ಆವಾಗಲೇ ಪ್ರಯತ್ನಪಟ್ಟು ಅವರು ಎಲ್ಲರೂ ಕೂಡ ಅವರಿಗೆ ಎಷ್ಟು ಕೆಲಸ ಮಾಡಲಿಕ್ಕೆ ಆಗ್ತದೆ ಅಷ್ಟು ಮಾಡಿದರೆ, ಅದರೊಟ್ಟಿಗೆಲ್ಲ ಇಲಾಖೆಯವರು ಬಂದವರು ಎಲ್ಲರೂ ಸೇರಿ ಇವರು ಅಂತಲ್ಲ, ಆ ಪಕ್ಷ ಈ ಪಕ್ಷ ಜಾತಿ ಭೇದ ಇಲ್ಲದೆ. ಇವರು ಹೇಳೋದೇನೋ ಗೊತ್ತಾ, ಇದು ಕೋಮು ಸೌಹಾರ್ದ ಅಲ್ಲ, ನಾವು ಅವರು ಅಣ್ಣ ತಮ್ಮಂದಿರಂತೆ ಇದ್ದೆವು, ಆಗಲೂ ಇದ್ದೆವು, ಈಗಲೂ ಇದ್ದೇವೆ, ಇದು ನಾಟಕ ಅಲ್ಲ ಅಂತಾರೆ. ಇವರ ಹೆಸರು ಅಹಮದ್. ನಾವು ಇರಬೇಕಾಗಿದ್ದೇ ಹೀಗೆ, ಕಷ್ಟ ಅಂತ ಬಂದಾಗ ನಾವೆಲ್ಲರೂ ಒಂದೇ, ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇವರು ಈ ಕುಟುಂಬವನ್ನ ಬಹಳ ಕಾಲದಿಂದ ನೋಡುತ್ತಾ ಬಂದಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಕೋಮದ್ವೇಷ ಮಾಡ್ತಾರೆ, ಎಲ್ಲಿ ಕೋಮಿನ ವಿಷ ಬೀಜ ಬೀಳಿಸ್ತಾರೆ, ಅಲ್ಲಿ ಎಲ್ಲರೂ ಇದನ್ನೊಂದು ನೀವು ಎಚ್ಚೆತ್ತು ಒಮ್ಮೆ ಎಚ್ಚೆತ್ತಿರಿ. ನಿಮ್ಗೆ ಎಚ್ಚರ ಆಗಲಿಲ್ಲ, ನೀವು ನಿದ್ರೆಗಣ್ಣಿಂದಲೇ ಈ ಥರ ಮಾಡ್ತಿದ್ರಿ. ಒಬ್ಬರ ಮಕ್ಕಳನ್ನು ಕೊಳುತ್ತೀರಿ, ಒಬ್ಬರ ತಾಯಿಯನ್ನು ಕೊಳುತ್ತೀರಿ, ತಂದೆಯನ್ನು ಕೊಳುತ್ತೀರಿ, ಅಣ್ಣನನ್ನು ಕೊಳುತ್ತೀರಿ. ಮಕ್ಕಳನ್ನು ನೋಡಿ, ಇವತ್ತು 2 ಮಕ್ಕಳು, ಎಂಥ ಮಕ್ಕಳು ನೋಡಿ. ಒಂದು ತಾಯಿ ಎಂಥ ತಾಯಿ ನೋಡಿ. ಆ ತಾಯಿ ಜೀವಮಾನದಲ್ಲಿ ಒಂದು ಅವರ ಬಾಯಿಂದ ಇನ್ನು ಮಕ್ಕಳಿಗೆ ಬಿಟ್ಟು ಯಾರಿಗಾದರೂ ಒಂದು ಅಂತೇಳಿ ಹೇಳ್ದ ಒಂದು ತಾಯಿ ಅಲ್ಲ. ಒಂದು 50 ನನ್ನ ಸರಿಸುಮಾರು ನನ್ನ ಅನುಭವದಂತೆ ಒಂದು 58-60 ನನ್ನ ಸರಿ ಪ್ರಾಯ ಆಗ್ಬೋದು. 60 ವರ್ಷದಲ್ಲಿ ಒಂದು ಕಿಂಚಿತ್ತು ಎಂದರಿಗೆ ನೋವಾಗುವಂಥ ಒಂದು ಮಾತು ಮಾಡಲಿಲ್ಲ ನೋಡಿ. ಅವರೊಂದು ದೇವರ ಆಟ, ವಿಧಿ ಆಟ ಇವತ್ತು ಅವರನ್ನು ಕರೆದು ಹೋಯ್ತು. ಆ ಸಣ್ಣ 2 ಮಕ್ಕಳು ನೋಡಿ, ಆ ಮಕ್ಕಳಿಗೆ ಏನು ಅಂತ ಗೊತ್ತಿಲ್ಲ, ಹೇಗೆ ಬೀಳ್ತದೆ ಏನು ಗೊತ್ತಿಲ್ಲ. ನಿದ್ದೆಗಣ್ಣೆಯಲ್ಲಿ ಇದ್ದ ಅಂತ ಮಕ್ಕಳು ಕೂಡ ಇಲ್ಲಿ ಹೋಯ್ತು. ಇದನ್ನೆಲ್ಲ ನೀವು ಅರಿತುಕೊಂಡು ನೋಡಿ. ಇಲ್ಲಿ ನಾವು ಇವರು ಈ ಶಾಂತಾರಾಮ ಅಂತ ಹೇಳುವರು ಎಚ್ಚರಿಕೆ ಆಗಿ ಓಡಿ ಸೀತಾರಾಮ ಅವರ ಪಕ್ಕದ ನಮ್ಮ ಇಲ್ಲಿಯ ಸ್ಥಳೀಯ ಪಂಚಾಯತ್ ಸದಸ್ಯರ ಗಂಡ ಮಾಧವ ಅವರ ಮನೆಗೆ ಮೊಬೈಲ್ ಗಿಂಬಲ್ ಏನಿಲ್ಲಲ್ಲ, ಅವರು ಒಳಗೆ ಹೋಗಿ ಹೊಡಿದೆ. ಇಲ್ಲಿ ಒಳಗೆ ಹೆಂಡತಿ ಇದ್ದಾರೆ, ತಾಯಿ ಇದ್ದಾರೆ, ತಂದೆ ಉಂಟು, ಮಕ್ಕಳುಂಟು, ಇದನ್ನು ಕೂಡ ಲೆಕ್ಕದೆ ಆ ಜೀವನ ಬಿಟ್ಟು ಇಲ್ಲಿ ಓಡಿ ಹೋಗಿ ಅವ್ರು ಮತ್ತೆ ಏನು ಮಾಡಲಿಕ್ಕಾಗಲ್ಲ. ಒಂದು ತಂದೆಯನ್ನು ಉಳಿಸಲಿಕ್ಕಾಗಲಿಲ್ಲ, ಒಂದು ತಾಯಿಯನ್ನು ಉಳಿಸಲಿಕ್ಕಾಗಲಿಲ್ಲ, ಒಂದು 2 ಮಕ್ಕಳಂತ ರಕ್ತದ
ರಕ್ತದ ಒಂದು ರಕ್ತ ಅಂತ ಹೇಳ್ಬೋದು, ಅಷ್ಟು ಸಣ್ಣ ಒಂದು ಮಕ್ಕಳನ್ನು ಕೂಡ ಅವರಿಂದ ಉಳಿಸಲಿಕ್ಕೆ ಆಗಲಿಲ್ಲ ನೋಡಿ. ಹೌದು, ನಾವ್ಯಾಕೆ ಹೊಡೆದಾಡಿಕೊಂಡು ಸಾಯಬೇಕು? ನಮಗೆ ಒಂದು ಮಗುವನ್ನು ಉಳಿಸಿಕೊಳ್ಳೋಕೆ ಆಗಲಿಲ್ಲ, ಆ ತಾಯಿಯ ಕಣ್ಣೀರು ಒರೆಸೋಕೆ ಆಗಲಿಲ್ಲ. ಹೀಗಿರುವಾಗ ನಾವ್ಯಾಕೆ ಹೊಡೆದಾಡಿಕೊಂಡು ಸಾಯಬೇಕು? ಬದುಕಿಸುವುದಕ್ಕೆ ಸಾಧ್ಯವಿಲ್ಲದ ನಮಗೆ ಕೊಲ್ಲುವ ಹಕ್ಕಿಲ್ಲ ಎನ್ನುತ್ತಾರೆ ಅಹಮ್ಮದ್. ಇವರ ರಕ್ಷಣೆಗೆ ಹೋರಾಟ ನಡೆಸಿದ್ದ NDRF ತಂಡದ ಕಮಾಂಡರ್ ಶಾಂತಿಲಾಲ್ ಅವರು ಘಟನೆಯ ವಿವರ ಹೇಳ್ತಾರೆ. टीम 10th NDRF का जो है टीम कमांडर हूँ. हम यहाँ पर APMC स्कूल में जो है ಮಂಗಳೂರಿನಲ್ಲಿ ಸುರಿದ ಮಳೆ ಕೇವಲ ಇದೊಂದು ಗುಡ್ಡದಲ್ಲಷ್ಟೇ ಸುರಿದಿಲ್ಲ, ಇಡೀ ಮಂಗಳೂರನ್ನೇ ಮುಳುಗಿಸಿದೆ. ಮಂಗಳೂರಿನ ಜಪ್ಪಿನ ಮೊಗರು ದ್ವೀಪವಾಗಿದೆ. ಮನೆಯ ಟೆರಸ್ಸುಗಳು ಜನರನ್ನ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಮಾಡಲು ಹರಸಾಹಸ ಮಾಡಲಾಗ್ತಿದೆ. ಉಳ್ಳಾಲ, ಕಲ್ಲಾಪು, ಬಗಂಬಿಲ್, ಪಿಲಾರ್, ಅಂಬಿಕಾ ರಸ್ತೆ, ಕೋಟೆಕಾರು, ತಲಪಾಡಿ, ಪಾವೂರು, ಹರೇಕಳ್, ಉಳಿಯ ಪ್ರದೇಶಗಳು ಜಲಾವೃತವಾಗಿವೆ. ಕಲ್ಲಾಪುವಿನಲ್ಲಂತೂ ಸಮುದ್ರವೇ ಊರಿಗೆ ನುಗ್ಗಿದಂತ ಪರಿಸ್ಥಿತಿ. ಊರುಮನೆ ಕೋಡಿಯ ಸಮೀಪವಷ್ಟೇ ಅಲ್ಲ, ಮಂಗಳೂರು ಸುತ್ತಮುತ್ತ ಹಲವು ತಾಲೂಕುಗಳಲ್ಲಿ ಗುಡ್ಡಗಳು ಜರುಗಿ ಬಂದಿವೆ, ಮನೆಗಳು ಕುಸಿದಿವೆ. ಗಾಳಿ ಮಳೆಗೆ ಬಿದ್ದ ಸಂಖ್ಯೆಗಳಂತೂ ಲೆಕ್ಕವೇ ಇಲ್ಲ. ಹೈವೇ ಪಕ್ಕದಲ್ಲಿಯೂ ಗುಡ್ಡಗಳು ಕುಸಿದು ರಸ್ತೆ ಸಂಚಾರಕ್ಕೆ ಅಡ್ಡಿಯಾಗಿದೆ. ಮಳೆಯೂ ನಿಂತಿಲ್ಲ, ಮರಣ ಮೃದಂಗವೂ ನಿಂತಿಲ್ಲ. ಮಳೆ ಯಾವತ್ತಿಗೂ ಶಾಪ ಅಲ್ಲ. ನಾವು ಮಳೆಯನ್ನ ದೂಷಿಸೋಕೆ ಆಗಲ್ಲ, ಆದ್ರೆ ಇಂತಹ ದುರಂತಕ್ಕೆ ಯಾರು ಹೊಣೆ ಹೇಳೋಕಾಗ್ತಾ ಇಲ್ಲ. ಇದು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.